ಆಗಸ್ಟ್ 27 ಆಗಸ್ಟ್ 15 ನಾನು ಶಂಕುಸ್ಥಾಪನೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪವನ್ನು ಕೊಟ್ಟಿದ್ದೀನಿ. ಆದರೆ ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಂಪೂರ್ಣ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನನ್ನ ಕೂರಿಸ್ಕೊಂಡು ಮಾತನಾಡಿ ನನ್ನ ಜವಾಬ್ದಾರಿಯನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ನಾನು ಸದಾ ಈ ವಿಚಾರದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಇದು ಏನಾದರೂ ಮಾಡಿ ಯಾವ ಹಂತದಲ್ಲಾದರೂ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸೋದಕ್ಕೆ ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನನ್ನು ಮುಖ್ಯಮಂತ್ರಿನ ಉಪಯೋಗಿಸ್ಕೊಂಡು ಆದಷ್ಟು ಬೇಗ ಶಂಕುಸ್ಥಾಪನೆ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನನಗೆ ಕೊಟ್ಟ ಅವಕಾಶ 24 ಗಂಟೆ ಒಳಗೆ DPRನ ಸೆಂಟ್ರಲ್ಗೆ ಅಪ್ಲೋಡ್ ಮಾಡಿಸಿದ್ದೀನಿ. ಇನ್ನು ಮುಂದೆನೂ ಸಹ ಅದೇ ನಿಟ್ಟಿನಲ್ಲಿ ಸ್ಪೀಡಾಗಿ ನಮ್ಮ ಅಧಿಕಾರಿಗಳು, ಟೆಕ್ನಿಕಲ್ ಟೀಮ್ ಇದೆ, ಲೀಗಲ್ ಟೀಮ್ ಇದೆ, ಅವ್ರಿಗೆ ನಿರಂತರವಾಗಿ ನನಗೆ ಮಾಡಬೇಕು ಅಂತ ನಾನು ಇನ್ನೊಂದು ನಮ್ಮ ಇಲಾಖೆಯಿಂದ ಡೆಲ್ಲಿನಲ್ಲಿ ಈ ಮಾದಾಯಿ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಸಮಸ್ಯೆ ಇದೆ, ಕಾವೇರಿ ಸಮಸ್ಯೆ ಇದೆ, ಮೇಕೆದಾಟು ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗೆ ಈಗ ಲೀಗಲ್ ಅಲ್ಲೂ ಸೀನಿಯರ್ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ. ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಮ್ಮ ಯೋಚನೆಗಳನ್ನು